ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಸೊ ಈ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ರಿವಿಷನ್ ಸಿರೀಸ್ನ 3ನೇ ವಿಡಿಯೋ ಇದಾಗಿದ್ದು, ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ರಿವಿಷನ್ ಅನ್ನುವ ಈ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇವತ್ತಿನ ಈ ರಿವಿಷನ್ ಸೆಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಚಾಂಗ್ಪಾ ಅನ್ನುವ ಬುಡಕಟ್ಟು ಸಮುದಾಯದವರು ಭಾರತದ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಾಸಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಚಾಂಗ್ಪಾ ಟ್ರೈಬಲ್ ಗ್ರೂಪ್ಸ್. ಆಪ್ಷನ್ 1 ಲಕ್ಷದ್ವೀಪ್, ಆಪ್ಷನ್ 2 ಅಂಡಮಾನ್, ಆಪ್ಷನ್ 3 ಲದಾಖ್ ಅಥವಾ ಆಪ್ಷನ್ 4 ಅರುಣಾಚಲ್ ಪ್ರದೇಶ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಲದಾಖ್ನಲ್ಲಿ ಈ ಚಾಂಗ್ಪಾ ಬುಡಕಟ್ಟು ಸಮುದಾಯದವರು ವಾಸಿಸುತ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆಗಲೇ ತಿಳಿಸಿದ ಹಾಗೆ ಈ ಲದಾಖ್ ಪ್ರದೇಶದಲ್ಲಿರುವಂತಹ ಸೆಮಿ ನೊಮ್ಯಾಡಿಕ್ ಟ್ರೈಬಲ್ ಗ್ರೂಪ್ಸ್ ಚಾಂಗ್ಪಾ ಬುಡಕಟ್ಟು ಸಮುದಾಯದವರು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಾಮಾನ್ಯವಾಗಿ ಇವರು ಪಶುಪಾಲಕರಾಗಿದ್ದಾರೆ, ದನಗಾಹಿಗಳಾಗಿದ್ದಾರೆ. 1989ನೇ ಇಸವಿಯಲ್ಲಿ ಸೊ ಇವರ ಒಂದು ಸ್ಥಿತಿಯನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಇವರಿಗೆ ಶೆಡ್ಯೂಲ್ಡ್ ಟ್ರೈಬ್ ಅನ್ನುವ ಪರಿಶಿಷ್ಟ ಪಂಗಡದವರು ಅನ್ನುವ ಒಂದು ಸ್ಥಾನಮಾನವನ್ನು ಸರ್ಕಾರದಿಂದ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಈ ಚಾಂಗ್ಪಾ ಬುಡಕಟ್ಟು ಸಮುದಾಯದವರು ಎದುರಿಸ್ತಾ ಇರುವಂತಹ ದುಸ್ಥಿತಿಯನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ಪಶ್ಮೀನಾ ಗಡಿ ಮೆರವಣಿಗೆ ಅಥವಾ ಪಶ್ಮೀನಾ ಬಾರ್ಡರ್ ಮಾರ್ಚನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಕೆಲವೊಂದಿಷ್ಟು ಕಾರಣದಿಂದಾಗಿ ಅದನ್ನು ಕ್ಯಾನ್ಸಲ್ ಮಾಡಲಾಯಿತು ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಚಾಂಗ್ಪಾ ಬುಡಕಟ್ಟು ಸಮುದಾಯದವರು ಈ ಲದಾಖ್ ಪ್ರದೇಶದಲ್ಲಿ ವಾಸಿಸ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ. ನೆಫ್ಟಿಸ್ ಫಿಲಿರಾ ಅನ್ನುವ ಒಂದು ಪ್ರಜಾತಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ನೆಫ್ಟಿಸ್ ಫಿಲೇರಾ ಅನ್ನುವುದು ವಲಸೆ ಹಕ್ಕಿ ಜಾತಿಯ ಪ್ರಭೇದವಾಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ಇದು ಒಂದು ಚಿಟ್ಟೆಯ ಪ್ರಜಾತಿಯಾಗಿದೆ ಅಂತ ಇದೆ. ಆಪ್ಷನ್ 3 ಇದು ಹಲ್ಲಿ ಜಾತಿಯ ಒಂದು ಗೆಕ್ಕೋ ಆಗಿದೆ ಅಂತ ಇದೆ. ಆಪ್ಷನ್ 4 ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಒಂದು ಹೊಸ ಜಾತಿಯ ಕಪ್ಪೆಯಾಗಿದೆ ನೆಫ್ಟಿಸ್ ಫಿಲೇರಿಯಾ ಅನ್ನೋದು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಇತ್ತೀಚೆಗೆ ಕಂಡುಬಂದಂತಹ ಅರುಣಾಚಲ್ ಪ್ರದೇಶದ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡುಬಂದಂತಹ ವಿಶೇಷ ಪ್ರಜಾತಿಯ ಚಿಟ್ಟೆ ಯಾವುದು ಅಂತಂದರೆ ನೆಫ್ಟಿಸ್ ಫಿಲಿರಾ ಅನ್ನೋದು ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಇದು ಒಂದು ಚಿಟ್ಟೆ ಜಾತಿಯ ಕೀಟವಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಅರುಣಾಚಲ್ ಪ್ರದೇಶದಲ್ಲಿರುವಂತಹ ಟೇಲ್ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನೆಫ್ಟಿಸ್ ಫಿಲಿರಾ ಅನ್ನುವ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವಿಶೇಷ ಪ್ರಜಾತಿಯ ಚಿಟ್ಟೆ ಕಂಡು ಬಂದಿತ್ತು. ಸೊ ಹೀಗಾಗಿ ಇದು ನ್ಯೂಸ್ನಲ್ಲಿತ್ತು. ಯಾಕಂದರೆ ಸಾಮಾನ್ಯವಾಗಿ ಇದು ಪೂರ್ವ ಏಷ್ಯಾ ಭಾಗದಲ್ಲಿ ಕಂಡುಬರುವಂತಹ ಒಂದು ವಿಶೇಷ ಪ್ರಜಾತಿಯ ಚಿಟ್ಟೆಯಾಗಿದೆ. ಇತ್ತೀಚೆಗೆ ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬಂದಿದ್ದು ಅಪರೂಪವಾಗಿದೆ ಅಂತ ಇದನ್ನು ನ್ಯೂಸ್ನಲ್ಲಿ ನೀಡಲಾಗಿತ್ತು. ಸೊ ನ್ಯೂಸ್ನಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಭೇದಗಳ ಬಗ್ಗೆ ನಾವು ಅವೇರ್ ಆಗಿರುವುದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ನೆಫ್ಟಿಸ್ ಫಿಲಿರಾ ವಿಚ್ ಈಸ್ ಅ ಸ್ಪೀಸೀಸ್ ಆಫ್ ಬಟರ್ಫ್ಲೈ. ಮುಂದಿನ ರಿವಿಷನ್ ಪ್ರಶ್ನೆ. TSAT-1A ಅನ್ನುವ ಈ ಕಣ್ಗಾವಲು ಸರ್ವೆಲೆನ್ಸ್ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಲಾಗಿದೆ. ಭಾರತದ ಈ ಕೆಳಗಿನ ಯಾವ ಖಾಸಗಿ ಸಂಸ್ಥೆಯಿಂದ ಈ ಒಂದು ಸ್ಯಾಟಲೈಟನ್ನು ಡೆವಲಪ್ ಮಾಡಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಟಾಟಾ, ಆಪ್ಷನ್ 2 ರಿಲಯನ್ಸ್, ಆಪ್ಷನ್ 3 ಸರ್ವೋ ಕಂಟ್ರೋಲ್ ಮೋಟರ್, ಆಪ್ಷನ್ 3 ಟೆಸ್ಲಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಟಾಟಾ ಕಂಪನಿಯಿಂದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ TASL ಸಂಸ್ಥೆಯ ಮೂಲಕ ಈ TSAT-1A ಅನ್ನುವ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಲ್ಯಾಟಿನ್ ಅಮೆರಿಕಾದ ಪ್ರಮುಖ ಸಂಸ್ಥೆ ಸ್ಯಾಟಲಾಜಿಕಲ್ ಇನ್ಕಾರ್ಪೊರೇಷನ್ ಮತ್ತು ಭಾರತದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಅನ್ನುವ ಈ 2 ಸಂಸ್ಥೆಗಳ ಮುಖಾಂತರ ಈ ಒಂದು ಅರ್ತ್ ಅಬ್ಸರ್ವೇಟರಿ ಭೂವೀಕ್ಷಣಾ ಉಪಗ್ರಹವನ್ನು ಲಾಂಚ್ ಮಾಡಲಾಗಿದೆ ಅಂತ ಅಮೆರಿಕಾದಿಂದ ಲಾಂಚ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ TSAT-1A ನೆನ್ಪಿಟ್ಕೊಳ್ಳಿ, ಟಾಟಾ ಅನ್ನುವ ಖಾಸಗಿ ಸಂಸ್ಥೆಯ ಮೂಲಕ
ಇದನ್ನು ಅಭಿವೃದ್ಧಿಪಡಿಸಿ ಲಾಂಚ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಲಕ್ಷದ್ವೀಪ್ ಐಲ್ಯಾಂಡ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಮಿನಿ, ಆಪ್ಷನ್ 2 ಆಂಡ್ರಾಟ್, ಆಪ್ಷನ್ 3 ಕವರಟ್ಟಿ, ಆಪ್ಷನ್ 4 ಅಗತ್ತಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಕವರಟ್ಟಿ. ಇದು ಲಕ್ಷದ್ವೀಪ ಐಲ್ಯಾಂಡ್ಸ್ನ ರಾಜಧಾನಿ ಆಗಿದೆ, ಕ್ಯಾಪಿಟಲ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಕವರಟ್ಟಿಯಲ್ಲಿ ಅಥವಾ ಲಕ್ಷದ್ವೀಪನಲ್ಲಿ HDFC ಖಾಸಗಿ ಬ್ಯಾಂಕ್ ಮೊದಲ ಶಾಖೆಯನ್ನು ಸ್ಥಾಪನೆ ಮಾಡಿದೆ ಅಂತ. ಈ ಕೇರಳದ ಕೊಚ್ಚಿಯಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಲಕ್ಷದ್ವೀಪ್ ಐಲ್ಯಾಂಡ್ಸ್ನ ಕ್ಯಾಪಿಟಲ್ ಸಿಟಿ ಅಥವಾ ಕ್ಯಾಪಿಟಲ್ ಐಲ್ಯಾಂಡ್ ಯಾವುದು ಅಂತಂದರೆ ಕವರಟ್ಟಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಲಕ್ಷದ್ವೀಪದ ಅತಿ ದೊಡ್ಡ ಐಲ್ಯಾಂಡ್ ಯಾವುದು ಅಂತಂದರೆ ಆಂಡ್ರಾಟ್ ಅಂತ ಕೂಡ ನಾವು ಗುರುತಿಸಿದ್ವಿ. ಸುಮಾರು 36 ಪ್ರಮುಖ ಐಲ್ಯಾಂಡ್ಸ್ಗಳನ್ನು ಈ ದ್ವೀಪಗಳ ಸಮೂಹ ಒಳಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಅನಕ್ ಕ್ರಕಟೋವಾ ಅನ್ನುವ ಸಕ್ರಿಯ ಜ್ವಾಲಾಮುಖಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸಾಕಷ್ಟು ಜನ ಕಮೆಂಟ್ ಮಾಡಿ ಆನ್ಸರ್ ಮಾಡಿದ್ದೀರಿ. ಆಪ್ಷನ್ಸ್ಗಳಲ್ಲಿ ಪೆರು, ಗ್ರೀಸ್, ಇಂಡೋನೇಷ್ಯಾ ಅಥವಾ ಆಸ್ಟ್ರೇಲಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಇಂಡೋನೇಷ್ಯಾದಲ್ಲಿ ಈ ಅನಕ್ ಕ್ರಕಟೋವಾ ಅನ್ನುವ ಒಂದು ಜ್ವಾಲಾಮುಖಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಂಡೋನೇಷ್ಯಾದ ಸುಮಾತ್ರಾ ಮತ್ತು ಈ ಜಾವಾ ಅನ್ನುವ 2 ದ್ವೀಪಗಳ ನಡುವೆ ಸುಂದಾ ಅನ್ನುವ ಹೆಸರಿನ ಜಲಸಂಧಿ ಬರುತ್ತದೆ. ಜಲಸಂಧಿ ಅಥವಾ ಸ್ಟ್ರೇಟ್ ಅಂತ ಕೂಡ ನಾವು ಇಂಗ್ಲಿಷ್ನಲ್ಲಿ ಇದನ್ನು ಕರಿತೇವೆ. ಸ್ಟ್ರೇಟ್ ಅಥವಾ ಜಲಸಂಧಿ. ಸುಂದಾ ಅನ್ನುವ ಜಲಸಂಧಿಯ ಸಮೀಪದಲ್ಲಿ ಈ ಅನಕ್ ಕ್ರಕಟೋವಾ ಅನ್ನುವ ಸಕ್ರಿಯ ಜ್ವಾಲಾಮುಖಿ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಸುಂಡಾ ಜಲಸಂಧಿ ಎಲ್ಲಿದೆ ಅಂತ ಕೂಡ ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ. ಸುಮಾತ್ರಾ ಮತ್ತು ಜಾವಾ ಅನ್ನುವ ಇಂಡೋನೇಷ್ಯಾದ 2 ದ್ವೀಪಗಳ ನಡುವೆ ಇರುವಂತಹ ಜಲಸಂಧಿಯ ಹೆಸರು ಸುಂದಾ ಜಲಸಂಧಿ ಅಂತ ನೆನ್ಪಿಟ್ಕೊಳ್ಳಿ. ಇದರ ಸಮೀಪದಲ್ಲಿ ಸಕ್ರಿಯ ಜ್ವಾಲಾಮುಖಿಯಾಗಿರುವಂತಹ ಅನಕ್ ಕ್ರಕಟೋವಾ ಅನ್ನುವ ಈ ಒಂದು ಆಕ್ಟಿವ್ ವೋಲ್ಕ್ಯಾನೋ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೋಲಿಸ್ಟಿಕ್ಕಲ್ಲಿ ಇಂಡೋನೇಷ್ಯಾದಲ್ಲಿ ಈ ಸಕ್ರಿಯ ಜ್ವಾಲಾಮುಖಿ ಲೊಕೇಟ್ ಆಗಿದೆ ಅನಕ್ ಕ್ರಕಟೋವಾ. ಸೊ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ನ್ಯೂಸ್ನಲ್ಲಿ ಯಾಕಿತ್ತು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಅನಕ್ ಕ್ರಕಟೋವಾ ಸಾಕಷ್ಟು ಆಕ್ಟಿವ್ ಆಗಿದ್ದು ಈ ಜ್ವಾಲಾಮುಖಿ ಸ್ಫೋಟಿಸುವಂತಹ ಕೆಲವೊಂದಿಷ್ಟು ವಿಷಯಗಳನ್ನು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಅನಕ್ ಕ್ರಕಟೋವಾ ಅನ್ನುವ ಜ್ವಾಲಾಮುಖಿಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ರೀತಿಯಾದಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ವಿಶ್ವದಲ್ಲಿ ಸಾಕಷ್ಟು ಬ್ಯುಸಿಯಾಗಿರುವಂತಹ ಒಂದು ಜಲಮಾರ್ಗ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಈ 2 ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಪ್ರಮುಖವಾದಂತಹ ಜಲಸಂಧಿ ಮಲಕ್ಕಾ ಜಲಸಂಧಿ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮಲಕ್ಕಾ ಸ್ಟ್ರೇಟ್ ಅಥವಾ ಮಲಕ್ಕಾ ಜಲಸಂಧಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಈ 2 ರಾಷ್ಟ್ರಗಳ ಮಧ್ಯದಲ್ಲಿ ಈ ಜಲಸಂಧಿ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಂಡೋನೇಷ್ಯಾದ ಸುಮಾತ್ರಾ ಮತ್ತು ಜಾವಾ ಈ 2 ಐಲ್ಯಾಂಡ್ಸ್ಗಳ ನಡುವೆ ಸುಂದಾ ಜಲಸಂಧಿ ಲೊಕೇಟ್ ಆಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಭಾರತದಲ್ಲಿ ಈ ಪಹಾರಿಯಾ ಅನ್ನುವ ಬುಡಕಟ್ಟು ಜನಾಂಗದವರು ಯಾವ ಸ್ಥಳದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ವಾಸಿಸ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಾರ್ಖಂಡ್, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಉತ್ತರ ಪ್ರದೇಶ್ ಅಥವಾ ಆಪ್ಷನ್ 4 ಆಪ್ಷನ್ ಎ ಮತ್ತು ಆಪ್ಷನ್ ಬಿ 2 ಆಗಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಪ್ಷನ್ 4 ಎ ಮತ್ತು ಬಿ 2 ಆಪ್ಷನ್ಸ್ಗಳು ಸರಿಯಾಗುತ್ತೆ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಿಡಾಮಿನೆಂಟ್ಲಿ ಈ ಪಹಾರಿಯಾ ಬುಡಕಟ್ಟು ಸಮುದಾಯದವರು ವಾಸಿಸ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ
ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಪಹಾಡಿಯ ಬುಡಕಟ್ಟು ಸಮುದಾಯದವರನ್ನು ಪರಿಶಿಷ್ಟ ಪಂಗಡಗಳು ಅನ್ನುವ ಕ್ಯಾಟಗರಿಗೆ ಇನ್ಕ್ಲೂಡ್ ಮಾಡಲಾಗಿದೆ. ಅವರಿಗೆ ಸ್ವಲ್ಪ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಇತ್ತೀಚೆಗೆ ಪಹಾಡಿಯ ಬುಡಕಟ್ಟು ಸಮುದಾಯದವರು ಯಾಕೆ ನ್ಯೂಸ್ನಲ್ಲಿದ್ದರು ಅಂತಂದರೆ, ಈ ಸಮುದಾಯ ನೇತೃತ್ವದ ಸೀಡ್ ಬ್ಯಾಂಕ್ಗಳಲ್ಲಿ ಅಥವಾ ಬೀಜಗಳ ಬ್ಯಾಂಕ್ಗಳಲ್ಲಿ ಸ್ಥಳೀಯ ಈ ಬೀಜಗಳನ್ನು ಡೆಪಾಸಿಟ್ ಮಾಡುವುದರ ಮೂಲಕ ಈ ಸೀಡ್ ಇಂಡಿಪೆಂಡೆನ್ಸನ್ನು ಸಾಧಿಸಲಾಗ್ತಾ ಇದೆ ಈ ಪಹಾಡಿಯ ಬುಡಕಟ್ಟು ಸಮುದಾಯದವರಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇದರ ಮೂಲಕ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಇತರ ಮಾರುಕಟ್ಟೆಗಳನ್ನು ಅವಲಂಬನೆ ಮಾಡದೆ ತಮ್ಮ ಸೀಡ್ಗಳನ್ನು ಅಥವಾ ತಮ್ಮ ಬೀಜಗಳನ್ನು ತಾವೇ ಪಡೆದುಕೊಂಡು ಈ ಬ್ಯಾಂಕ್ಗಳ ಮೂಲಕ ಪಡೆದುಕೊಂಡು ಸೀಡ್ ಬ್ಯಾಂಕ್ಗಳ ಮೂಲಕ ಪಡೆದುಕೊಂಡು ಕೃಷಿ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸೀಡ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಪಹಾಡಿಯ ಬುಡಕಟ್ಟು ಸಮುದಾಯದವರಿಂದ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟನ್ನು. ಸೊ ಇವರು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅದಿಷ್ಟೇ ಅಲ್ಲದೆ ಬಿಹಾರ್ ರಾಜ್ಯದಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಈ ಪಹಾಡಿಯ ಬುಡಕಟ್ಟು ಸಮುದಾಯದ ಜನರನ್ನು ನಾವು ಕಾಣಬಹುದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದಂತಹ ಇಂಧನ ಉದ್ಯಾನವನ್ನು ಭಾರತದ ಯಾವ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ವಿಚ್ ಈಸ್ ದ ಲಾರ್ಜೆಸ್ಟ್ ರಿನ್ಯೂಯಬಲ್ ಎನರ್ಜಿ ಪಾರ್ಕ್ ವಿಚ್ ಈಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಆಫ್ ದ ಬಿಲೋ ಪ್ಲೇಸ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಬದ್ಲಾ ಅನ್ನುವ ಸ್ಥಳ ರಾಜಸ್ಥಾನದಲ್ಲಿದೆ, ಆಪ್ಷನ್ 2 ಗುಜರಾತ್ನ ಖಾವ್ಡಾ ಅನ್ನುವ ಸ್ಥಳ, ಆಪ್ಷನ್ 3 ಚಂಡೀಗಢದಲ್ಲಿ, ಅಥವಾ ಆಪ್ಷನ್ 4 ಮಧ್ಯಪ್ರದೇಶದ ಇಂದೋರ್ ಅನ್ನುವ ನಗರದಲ್ಲಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ನಾವೆಲ್ಲ ನ್ಯೂಸ್ನಲ್ಲಿ ಓದಿದ ಹಾಗೆ ಸರಿಯಾದ ಉತ್ತರ ಗುಜರಾತಿನ ಖಾವ್ಡಾ ಅನ್ನುವ ಸ್ಥಳದಲ್ಲಿ, ಕಚ್ನ ಖಾವ್ಡಾ ಅನ್ನುವ ಸ್ಥಳದಲ್ಲಿ ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದಂತಹ ಇಂಧನ ಉದ್ಯಾನವನ್ನು ರಿನ್ಯೂಯಬಲ್ ಎನರ್ಜಿ ಪಾರ್ಕನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸುಮಾರು 30 ಗಿಗಾವ್ಯಾಟ್ನಷ್ಟು ಸಾಮರ್ಥ್ಯವನ್ನು ಹೊಂದಿರುವಂಥ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂಯಬಲ್ ಎನರ್ಜಿ ಪಾರ್ಕ್ ಅಂದರೆ ಇದು ಸೋಲಾರ್ ಮತ್ತು ವಿಂಡ್ ಎನರ್ಜಿ, ಪವನ ಶಕ್ತಿ ಮತ್ತು ಸೌರಶಕ್ತಿಯ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಪ್ಲಾಂಟನ್ನು ಅಥವಾ ಪಾರ್ಕನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಅನ್ನುವ ಈ ಸಂಸ್ಥೆಯ ಮೂಲಕ ಗುಜರಾತಿನ ಕಚ್ ಪ್ರದೇಶದ ಖಾವ್ಡಾ ಅನ್ನುವ ಸ್ಥಳದಲ್ಲಿ ಈ ಒಂದು ರಿನ್ಯೂಯಬಲ್ ಎನರ್ಜಿ ಪಾರ್ಕನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸುಮಾರು 726 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ, ಚದರ ಕಿಲೋಮೀಟರ್ಗಳ ವಿಸ್ತೀರ್ಣದಲ್ಲಿ ಈ ಖಾವ್ಡಾ ನವೀಕರಿಸಬಹುದಾದಂತಹ ಇಂಧನ ಉದ್ಯಾನವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಗ್ಲೋಬಲ್ ಫಾರೆಸ್ಟ್ ವಾಚ್ ಅನ್ನುವ ರಿಪೋರ್ಟನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದ್ದು, ಕಳೆದ 10 ವರ್ಷಗಳಲ್ಲಿ ಭಾರತದ ಅರಣ್ಯ ಪ್ರದೇಶ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಅಥವಾ ಸಮತೋಲಿತವಾಗಿದೆ, ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸೊ ಅರಣ್ಯ ಪ್ರದೇಶ ಏನಾಗ್ತಾ ಇದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಮುಖಾಂತರ ಗ್ಲೋಬಲ್ ಫಾರೆಸ್ಟ್ ವಾಚ್ ಅನ್ನುವ ಈ ಒಂದು ಪ್ರಾಜೆಕ್ಟನ್ನು ವಿಶ್ವ ಸಂಪನ್ಮೂಲ ಸಂಸ್ಥೆ ಅಥವಾ ವರ್ಲ್ಡ್ ರಿನ್ಯೂಯಬಲ್ ಇನ್ಸ್ಟಿಟ್ಯೂಷನ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಡೆವಲಪ್ ಮಾಡಲಾಗ್ತಾ ಇದೆ. ಈ ಒಂದು ಪ್ರಾಜೆಕ್ಟನ್ನು ನಡೆಸಲಾಗ್ತಾ ಇದೆ. ಸೊ ಈ ಗ್ಲೋಬಲ್ ಫಾರೆಸ್ಟ್ ವಾಚ್ ಅನ್ನುವ ಈ ರಿಪೋರ್ಟ್ನ ಪ್ರಕಾರ ಕಳೆದ 20 ವರ್ಷಗಳಲ್ಲಿ ಸುಮಾರು 23 ಲಕ್ಷ ಹೆಕ್ಟೇರ್ಗಳಷ್ಟು ಮರಗಳನ್ನು, ಫಾರೆಸ್ಟ್ ಕವರನ್ನು ಅಥವಾ ಮರದ ಹೊದಿಕೆಯನ್ನು ನಾಶ ಮಾಡಲಾಗಿದೆ ಭಾರತದಲ್ಲಿ ಅಂತ ಸೊ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಆಗಿದೆ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಗ್ಲೋಬಲ್ ಫಾರೆಸ್ಟ್ ವಾಚ್ ರಿಪೋರ್ಟ್. ಸೊ ಇದನ್ನು ಸಿಂಪಲ್ ಆಗಿ ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ರಿಯಲ್ ಟೈಮ್ ಗ್ಲೋಬಲ್ ಫಾರೆಸ್ಟ್ ಕವರನ್ನು ಕ್ಯಾಲ್ಕುಲೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸ್ಯಾಟಲೈಟ್ಗಳ ಮುಖಾಂತರ ಪಡೆದುಕೊಳ್ಳಲಾದಂತಹ ಛಾಯಾಚಿತ್ರಗಳ ಮೂಲಕ ಜಾಗತಿಕವಾಗಿ ಎಷ್ಟು ಮರದ ಹೊದಿಕೆಯನ್ನು ಹೊಂದಿದೆ ಅಂತ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಇದು ಮುಖ್ಯವಾಗಿ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಮುಖಾಂತರ ತಂತ್ರಜ್ಞಾನದ ಸಹಾಯದಿಂದ, ಈ ಸ್ಯಾಟಲೈಟ್ಗಳ ಸಹಾಯದಿಂದ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ,
ಈ ಕೆಳಗಿನ ಯಾವ ದಿನವನ್ನು ಪ್ರಪಂಚದಾದ್ಯಂತ ಹಿಮೋಫಿಲಿಯಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಾರ್ಚ್ 29, ಆಪ್ಷನ್ 2 ಏಪ್ರಿಲ್ 17, ಆಪ್ಷನ್ 3 ಮೇ 12 ಅಥವಾ ಆಪ್ಷನ್ 4 ಜೂನ್ 21 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಪ್ರತಿ ವರ್ಷ ಏಪ್ರಿಲ್ 17ನೇ ತಾರೀಕಿನಂದು ಹಿಮೋಫಿಲಿಯಾ ರೋಗದ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಕಾಯಿಲೆಗೆ ಸಂಶೋಧನೆಯಲ್ಲಿ ಜೀವನವನ್ನು ಮುಡಿಪಾಗಿಟ್ಟಂತಹ ಫ್ರ್ಯಾಂಕ್ ಶ್ನೆಬೆಲ್ ಅವರ ಜನ್ಮದಿನದ ಒಂದು ಪ್ರತೀಕವಾಗಿ ಸ್ಮರಣಾರ್ಥವಾಗಿ ಏಪ್ರಿಲ್ 17ನೇ ತಾರೀಕಿನಂದು ವಿಶ್ವ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಇದು ಒಂದು ಆನುವಂಶಿಕವಾದಂತಹ ರೋಗವಾಗಿದ್ದು ಈ ರೋಗವನ್ನು ಹೊಂದಿರುವಂತಹ ವ್ಯಕ್ತಿಗೆ ಗಾಯವಾದಂತಹ ಸಂದರ್ಭದಲ್ಲಿ ರಕ್ತವು ಸತತವಾಗಿ ರಕ್ತಸ್ರಾವ ಆಗುತ್ತದೆ ಮತ್ತು ಯಾವುದೇ ರೀತಿಯಾಗಿ ಹೆಪ್ಪುಗಟ್ಟದೇ ಇರುವಂತಹ ಮೆಡಿಕಲ್ ಕಂಡೀಷನನ್ನು ಹಿಮೋಫಿಲಿಯಾ ಡಿಸೀಸ್ ಅಂತ ಗುರುತಿಸಲಾಗುತ್ತೆ. ಇದು ಒಂದು ರೇರ್ ಡಿಸೀಸ್ ಅಂತ ಕೂಡ, ಅಪರೂಪದ ಕಾಯಿಲೆ ಅಂತ ಕೂಡ ಗುರುತಿಸಲಾಗುತ್ತೆ. ಇದು ಜೆನೆಟಿಕಲ್ ಆಗಿ ಬರುವಂತಹ ಒಂದು ರೋಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೋಗದ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಜಾಗತಿಕವಾಗಿ ಏಪ್ರಿಲ್ 17ನೇ ತಾರೀಕಿನಂದು ಈ ಹಿಮೋಫಿಲಿಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ರಾಮಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ರಾಜಸ್ಥಾನ, ಉತ್ತರಾಖಂಡ್, ಹರಿಯಾಣ ಅಥವಾ ಛತ್ತೀಸ್ಗಢ ಅಂತ ರಾಜ್ಯಗಳ ಹೆಸರುಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ರಾಜಸ್ಥಾನದಲ್ಲಿ ಈ ರಾಮಗಢ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಏನು ಕರಿತೇವೆ, ಇದು ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ರಾಜಸ್ಥಾನದ ಆಗ್ನೇಯ ಭಾಗದಲ್ಲಿರುವಂತಹ ಈ ಬೂಂದಿ ಅನ್ನುವ ಜಿಲ್ಲೆಯಲ್ಲಿ ರಾಮಗಢ್ ವಿಷಧಾರಿ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಟೈಗರ್ ರಿಸರ್ವ್ನ ಈಶಾನ್ಯ ಭಾಗದಲ್ಲಿ ಪ್ರಸಿದ್ಧವಾದಂತಹ ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಇದರ ದಕ್ಷಿಣ ಭಾಗದಲ್ಲಿ ಮುಕುಂದ ಹಿಲ್ಸ್ ಹುಲಿ ಸಂರಕ್ಷಿತ ಪ್ರದೇಶಗಳು ಲೊಕೇಟ್ ಆಗಿವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳಾಗುತ್ತೆ. ಸೊ ಇದರೊಂದಿಗೆ ರಾಜಸ್ಥಾನದಲ್ಲಿರುವಂತಹ ಪ್ರಮುಖ 3 ಟೈಗರ್ ರಿಸರ್ವ್ಗಳು ಯಾವುವು ಅಂತ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮೊದಲನೇದು ರಾಮಗಢ್ ವಿಷಧಾರಿ ಹುಲಿ ಸಂರಕ್ಷಿತ ಪ್ರದೇಶ, ಎರಡನೇದು ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶ, ಮೂರನೇದು ಮುಕುಂದ ಹಿಲ್ಸ್ ಹುಲಿ ಸಂರಕ್ಷಿತ ಪ್ರದೇಶ. ಈ 3 ಪ್ರಮುಖವಾದಂತಹ ಟೈಗರ್ ರಿಸರ್ವ್ಸ್ಗಳನ್ನು ರಾಜಸ್ಥಾನ ರಾಜ್ಯ ಒಳಗೊಂಡಿದೆ ಅಂತ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ರಾಮಗಢ್ ವಿಷಧಾರಿ ಟೈಗರ್ ರಿಸರ್ವನ್ನು ಮೇ 16, 2022ನೇ ಇಸವಿಯಲ್ಲಿ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ ಸರ್ಕಾರದಿಂದ ಅಂತ. ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನೆನ್ಪಿಟ್ಕೊಳ್ಳಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 2016, 2020 ಅಥವಾ 2021 ಅಥವಾ 2022 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2020ನೇ ಇಸವಿಯಲ್ಲಿ ಈ ಕೋವಿಡ್-19 ಲಾಕ್ಡೌನ್ ಓಪನ್ ಆದಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಜೀವನೋಪಾಯವನ್ನು ಮರುಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಒದಗಿಸುವಂತಹ ಈ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗಳನ್ನು ಅಥವಾ ಸಾಲದ ರೂಪದಲ್ಲಿ ಒಂದು ಹಣಕಾಸಿನ ಸಹಾಯವನ್ನು ನೀಡುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ, ಅಥವಾ ಇದನ್ನು ಶಾರ್ಟ್ ಆಗಿ PM ಸ್ವನಿಧಿ ಅಂತ ಕೂಡ ಗುರುತಿಸಲಾಗುತ್ತದೆ. ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಹೆಸರಿನಲ್ಲೇ ಸೂಚಿಸುವ ಹಾಗೆ ಸ್ಟ್ರೀಟ್ ವೆಂಡರ್ಸ್ ಅಂತಂದರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ 2022ನೇ ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಈ ಸ್ವನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಆಗಲೇ ತಿಳಿಸಿದ ಹಾಗೆ ಈ ಕೋವಿಡ್-19 ಲಾಕ್ಡೌನ್ ಓಪನ್ ಆದಾಗ ಅವರ ಜೀವನೋಪಾಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಅಥವಾ ಅವರ ಒಂದು ವ್ಯಾಪಾರ ವಹಿವಾಟನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ನಿಯಮಿತ ಮರುಪಾವತಿಯನ್ನು ಉತ್ತೇಜಿಸುವಂತಹ ಮತ್ತು ಡಿಜಿಟಲ್ ವಹಿವಾಟುಗಳನ್ನು
ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಪ್ರಮೋಟ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಬಂಡವಾಳ ನೀಡುವಂತಹ ಸಾಲವನ್ನು ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡುವಂತಹ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು 1 ಜೂನ್ 2020 ಇಸ್ವಿಯಲ್ಲಿ. ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಥವಾ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿಯ ಮೂಲಕ ಈ ಒಂದು PM ಸ್ವನಿಧಿ ಅನ್ನುವ ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗದಿಂದ ಭಾರತದ ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಬೇರ್ಪಡಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಈ ಎರಡನ್ನು ಯಾವ ಒಂದು ಸಂವಿಧಾನದ ಅಮೆಂಡ್ಮೆಂಟ್ ಮೂಲಕ ಬೈಫರ್ಕೇಟ್ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಸ್ಗಳಲ್ಲಿ 65ನೇ ಸಂವಿಧಾನದ ತಿದ್ದುಪಡಿ, 85ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 89ನೇ ತಿದ್ದುಪಡಿ ಅಥವಾ 91ನೇ ತಿದ್ದುಪಡಿ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಭಾರತದ ಸಂವಿಧಾನದ 89ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 338 ಈ ಒಂದು ಆರ್ಟಿಕಲ್ ಅಥವಾ ಪರಿಚ್ಛೇದವನ್ನು ತಿದ್ದುಪಡಿ ಮಾಡುವುದರ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಈ ಎರಡು ಆಯೋಗಗಳನ್ನು ಬೈಫರ್ಕೇಟ್ ಮಾಡಲಾಗಿತ್ತು ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆರ್ಟಿಕಲ್ 338ರಲ್ಲಿ ಆರ್ಟಿಕಲ್ 338A ಇದನ್ನು ಇನ್ಕ್ಲೂಡ್ ಮಾಡುವುದರೊಂದಿಗೆ ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬನ್ನು ಬೈಫರ್ಕೇಟ್ ಮಾಡಲಾಗಿತ್ತು. 2003ನೇ ಇಸ್ವಿ ಸಂವಿಧಾನದ 83ನೇ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಪ್ರತ್ಯೇಕದ ಆಯೋಗಗಳನ್ನು ರಚಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಧಿಕೃತವಾಗಿ 2004ನೇ ಇಸ್ವಿಯಲ್ಲಿ ಈ ಎರಡು ಆಯೋಗಗಳನ್ನು ಪ್ರತ್ಯೇಕ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 338 ಮತ್ತು ಆರ್ಟಿಕಲ್ 338A ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಈ 338 ಏನಿದೆ ಇದು ಮೊದಲಿನಂತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಮುಖ್ಯವಾಗಿ ದೇಶದಾದ್ಯಂತ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಶೋಷಣೆ ವಿರುದ್ಧ ರಕ್ಷಣೆಗಳನ್ನು ಒದಗಿಸುವಂಥ ಉದ್ದೇಶ ಮತ್ತು ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸಿ ಅವುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಮುಖ್ಯವಾದಂಥ ಉದ್ದೇಶದಿಂದ ಸ್ಥಾಪಿಸಲಾದಂತಹ ಪ್ರಮುಖವಾದಂತಹ ಆಯೋಗಗಳು ಈ ಸಂವಿಧಾನಾತ್ಮಕವಾದಂತಹ ಆಯೋಗಗಳು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.